ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತು ಸ್ಕೂಲ್ ಡೇದು ಸೆಕೆಂಡ್ ಆಗಿರುತ್ತೆ. ಇದು ಇಲ್ಲಿ ತುಂಬ ಪಟಾಕಿಗಳನ್ನ ಹೊಡಿತಿದ್ರು. ಯಾಕೆ ಪಟಾಕಿಗಳು ಹೊಡಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರುದ್ರ ಮಾಸ್ಟರ್ ಇದ್ದಾರಲ್ಲ, ಅವರು ನಮ್ಮ ಡಿವಿ ಸ್ಕೂಲಿಗೆ ಬಂದಿದ್ದರು ಗೆಸ್ಟ್ ಆಗಿ. ಅವ್ರು ಬಂದರು ಅಂತ ಹೇಳಿ ಅಲ್ಲಿ ಪಟಾಕಿಗಳನ್ನ ಹೊಡಿತಾ ಇದ್ರು. ಸೂಪರಾಗಿತ್ತು ಅಲ್ವಾ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫೈನಲಿ ಅವರು ಬರ್ತಾ ಇದ್ರು. ಅವರು ಕೂಡ ಒಂದು ಡ್ಯಾನ್ಸ್ನ ಮಾಡ್ತಾರೆ, ಮತ್ತು ಸ್ಕೂಲ್ ಡ್ಯಾನ್ಸ್ ಮಾಸ್ಟರು ಕೂಡ ಮತ್ತು ರುದ್ರ ಮಾಸ್ಟರ್ ಕೂಡ ಇಬ್ಬರು ಸೇರಿ ಒಂದು ಡ್ಯಾನ್ಸ್ ಆಡ್ತಾರೆ, ಮತ್ತು ಸನ್ಮಾನ ಕೂಡ ಎಲ್ಲ ಮಾಡ್ತಾರೆ ಅವ್ರಿಗೆ. ಹಾಯ್ ಸಾರಿ ಲೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒಂದು ಸ್ಕೂಲ್ ಅಂದ್ರೇ ಒಂದು ದೊಡ್ಡ ಮೆಮೊರಿ ಇರುತ್ತೆ. ಸ್ಕೂಲ್ ಅಂದರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಥರ ಆ್ಯನ್ಯುವಲ್ ಡೇ ಎಲ್ಲ ಮಾಡಿದಾಗ ಡ್ಯಾನ್ಸ್ ಅನ್ನೋದ್ರೆ ನಮ್ಗೆ ಆವಾಗಲೇ ಸಿಗೋದು. ಡ್ಯಾನ್ಸ್ ಮಾಡೋ ಟೈಮ್ ಸಿಗೋದು ಯಾವಾಗ, ಎಂಜಾಯ್ ಮಾಡೋ ಟೈಮ್ ಸಿಗೋದು ಯಾವಾಗ. ವರುಣ್ ಸರ್ ಇಷ್ಟು ದೊಡ್ಡದಾಗೆ ಬಂದು ಆಲ್ಮೋಸ್ಟ್ 1 ಮಂತಿಂದ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಇನ್ವೈಟ್ ಮಾಡಿದ್ದಾರೆ. ಶ್ರೀ ವೆಂಕಟಾದ್ರಿ ಸ್ಕೂಲ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಚಪ್ಪಾಳೆಯ ಮೂಲಕ ಎಲ್ಲರೂ ಪ್ರೋತ್ಸಾಹಿಸಬೇಕು. ಆ್ಯಕ್ಚುಲಿ ಮಾಸ್ಟರು ಜಗಳೂರಲ್ಲಿ ವಿಜಯ್ ಪ್ರಕಾಶ್ ಸರ್ದು ಮತ್ತು ರಾಹುಲ್ ಡಿಟೋ ಸರ್ದು ಲೈವ್ ಕಾನ್ಸರ್ಟ್ ಇತ್ತು. ಅದನ್ನು ಮುಗಿಸ್ಕೊಂಡು ನಾನು ಬರಲೇಬೇಕು ಅಂತ ಹೇಳಿದ್ದೆ. ನಮಗೋಸ್ಕರ, ನಿಮಗೆಲ್ಲ ರನ್ಸರ್ಗೋಸ್ಕರ, ನಿಮ್ಗಳಿಗೋಸ್ಕರ ನಾನು ಬಂದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ ನೀವು ತುಳಿಸ್ಕೊಂಡಿದ್ದಾರೆ ನಮ್ಮ ರುದ್ರ ಮಾಸ್ಟರ್. ದೊಡ್ಡ ಚಪ್ಪಾಳೆ ಬರಬೇಕು, ದೊಡ್ಡ ಬರಬೇಕು ಚಪ್ಪಾಳೆ. ಥ್ಯಾಂಕ್ ಯು. ಸರ್ ನಮಗೋಸ್ಕರ ಒಂದು ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ಎಲ್ಲ ಆದಮೇಲೆ ಸರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ಸನ್ಮಾನ ಮಾಡೋಕ್ಕೆ ಚೇರ್ನ ಹಾಕಿ ಕೂರಿಸಿದ್ರು. ಸನ್ಮಾನ ಆದಮೇಲೆ ಟೀಚರ್ಸ್ ಎಲ್ಲ ಫೋಟೋಸ್ನ ತೆಗೆದುಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಸರ್ಗಳಂತೂ ಸೂಪರಾಗಿ ಡ್ಯಾನ್ಸ್ ಆಡಿದ್ರು. ತುಂಬ ಖುಷಿ ಆಯಿತು ರುದ್ರ ಮಾಸ್ಟರ್ನ ಫಸ್ಟ್ ಟೈಮ್ ನೋಡಿ. ಮತ್ತು ಅವ್ರ ಹತ್ರ ಸೆಲ್ಫಿಗಳನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ತುಂಬ ಜನ ಸೇರಿದ್ರು ಸೆಲ್ಫಿ ತೆಗೆದುಕೊಳ್ಳೋಕ್ಕೆ. ಅದು ಒಂದು ಸೆಲ್ಫಿ ಮಾಡಿ ತೆಗೆದುಕೊಂಡು ಪಾಪ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ತುಂಬ ಲೇಟಾಗಿ ಬಂದೆ ಅಂತ ಸಾರಿ ಕೂಡ ಕೇಳಿದ್ರು. ಅವರು ಕಷ್ಟಪಟ್ಟು ಬರಬೇಕಲ್ವಾ, ಪಾಪ ಅನಿಸ್ತು. ಬಟ್ ತುಂಬ ಜನ ಸೇರಿದ್ರು. ಅವರು ಫುಲ್ಲು ಸ್ಲೀಪರೆಲ್ಲ ಕಳೆದೋಗ್ಬಿಟ್ಟಿದ್ರು ಪಾಪ. ಅಲ್ಲಿ ಲಾಸ್ಟಿಗೆ ನೀವು ನೋಡ್ಬೋದು, ನಾನು ಲಾಸ್ಟಿಗೆ ನಿಮಗೂ ಸಹ ಹಾಕ್ತೀನಿ ಫೋಟೋಸ್ ತಗೊಳ್ಳೋದಲ್ಲ ಪಾಪ ಎಷ್ಟು ಕಷ್ಟಪಟ್ಟು ಅಂತ ಹೇಳಿ ತುಂಬ ಜನ ಸೇರಿರ್ತಾರೆ.
ಅಡ್ಜಸ್ಟ್ ಮಾಡಿ ನೋಡಿ. ಫೈನಲಿ ನಾವು ಬಂದ್ವಿ, ತುಂಬ ಜನ ಸೇರಿದ್ರು. ಇದು ಬಂದು ಆಫೀಸ್ ರೂಮಲ್ಲಿ ಕೂತಿದ್ರು ಅವರು. ಇಲ್ಲಿ ನೋಡಿ ಶೂ ಅಲ್ಲಿ ನೋಡಿ ಸರ್ ಅಂತ ಹೇಳ್ತಿದ್ಲು. ನಾವು ವಿಡಿಯೋ ಮಾಡಿದಾಗೆಲ್ಲ ಅವರು ಫೋಟೋಸ್ ಆಗಲಿ ವೀಡಿಯೋಸಲ್ಲಾಗಲಿ ಎಲ್ಲದರಲ್ಲೂ ಕತ್ತೆತ್ತಿ ಸಹ ನೋಡಿದ್ದಾರೆ. ನೋಡಿ ಎಷ್ಟು ಜನ ಸೇರಿದ್ರು. ಪಾಪ ಹುಡುಕ್ತಾ ಇದ್ರು ಸ್ಲಿಪ್ಪರ್ಸ್, ನನ್ನ ಶೂ ಬಿಡಿ ಅಂತ ಕೇಳ್ತಿದ್ರು. ಪಾಪ ಅವರು ಎಷ್ಟು ಸೆನ್ಸಿಟಿವ್ ಅಂದರೆ, ಪ್ಲೀಸ್ ಸರ್ ನನ್ನ ಶೂ ಬಿಡಿ ಅಂತ ಫುಲ್ಲು ರಿಕ್ವೆಸ್ಟಲ್ಲಿ ಕೇಳ್ತಿದ್ರು. ಅಷ್ಟು ಜನ ಫೋಟೋಸ್ ತೆಕ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಿದ್ದ ಕಾರಣ ನೋಡಿ ಅಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅಂತ ಇದ್ರು. ನೆಕ್ಸ್ಟು ಬಂದು ಫೈನಲಿ ಟೀಚರ್ಸ್ಗಳು ಡ್ಯಾನ್ಸ್ ಆಡಿದ್ರು. ಇದು ಅಂತೂ ತುಂಬ ಸಖತ್ತಾಗಿ ಬಂತು ಡ್ಯಾನ್ಸು. ಎಲ್ಲ ಡ್ಯಾನ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ಇವೆಲ್ಲ ಟೀಚರ್ಸ್ಗಳೇ. We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಒಂದು ಸ್ಕಿಟ್ ಮಾಡ್ತಾ ಇದ್ರು. ಇದು ಸ್ಕಿಟ್ಟು ಸರ್ನ ರೇಗ್ಸೋದಾಗಿರ್ಬೋದು, ಅಷ್ಟು ಬಂದಿದ್ಯಾ ನನ್ನ ಬಗ್ಗೆ ಮಾತಾಡ್ಬೇಕು ಅಂತ ಏನೋ ಒಂದೆರಡು ಒಳ್ಳೆ ಮಾತು ಹೇಳಪ್ಪ ನಮ್ಮ ಬಗ್ಗೆ. ಸ್ಕಿಟ್ಟು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸ್ಗಳಾಗಿರ್ಬೋದು, ಸ್ಕಿಟ್ಗಳಾಗಿರ್ಬೋದು
ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡಿದ್ರು, ತುಂಬಾ ಖುಷಿ ಗಣಿತಕ್ಕೂ ಬರ್ತಿದ್ದೆ, ಅದರಲ್ಲೂ ರುದ್ರ ಮಾಸ್ಟರ್ ಎರಡಕ್ಕೂ ಬರ್ತಿದ್ದೆ. ತುಂಬಾ ಖುಷಿ ಆಯ್ತು ಅಂತ ತಿರುಗ್ ಬೇಡ ಕಣೋ, ತಪ್ಪು ತಿಳ್ಕೊಂತಾರೆ. ಯಾರ ಇವನು? ನಾನು ಹೇಳಿದ್ದು ಗಣಿತಕ್ಕೂ ಬರ್ತಿದ್ದೆ, ವಿಜ್ಞಾನಕ್ಕೆ ಬರ್ತಿದ್ದೆ. ಎಲ್ಲ ನೋಡಿ ಎಲ್ಲ ಬಂದಿದ್ದಾರೆ, ನಕ್ಕು ಬಿಡ್ತಾರೆ. ನೀನು ಮರ್ಯಾದೆ ಉಳಿಸ್ಬೇಕು, ಸರಿನಾ? ಇವಾಗ ನಾನು ಹೆಂಗ್ ಕೇಳ್ಬೇಕು ನಿಮ್ಗೆ? ಪ್ರಶ್ನೆ ಕೇಳ್ಬೇಕು, ಸರಿನಾ? ಏನ್ ಪ್ರಶ್ನೆ ಕೇಳೋದು? ಯಾವ್ದ್ರ ಬಗ್ಗೆ ಕೇಳೋಣ? ನಾವು ನಿಮಗೆ ಅವಾಗ ಜಾಸ್ತಿ ಆತ್ಮೀಯರಲ್ವನೋ? ನಿಮ್ಮ ಅಪ್ಪ ಎಲ್ಲ ಜ್ಞಾಪಿಸ್ಕೊಳ್ಳರಲ್ವ? ನನ್ನ ದಿನ ಬೆಳಗ್ಗೆ ನಿಮ್ಮ ಮನೆಗೆಲ್ಲ ಬರೀವೆ, ಜ್ಞಾಪಿಸ್ಕೊಳ್ಳದ? ಏನಂತ ಜ್ಞಾಪಿಸ್ಕೊಳ್ಳರು? ನಮ್ಮ ಅಪ್ಪ ದಿನ ಬೆಳಗ್ಗೆ ಬೇಗ ಎದ್ದು ಫೋಟೋ ಕೂಯಿಟ್ ಮಾಡ್ತ್ರುವ ನಿಮ್ಮನ್ ಮಾತ್ರ ಜ್ಞಾಪಿಸ್ಕೊಳ್ತದೆ ಸರ್. ಏನು ಜೋರ ಬಾರೋ, ಎಲ್ಲರಿಗೂ ಕೇಳ್ಸಂಗ್ ಜೋರಾಗಿ ಹೇಳ. ಅದೇನಂತ ಬೇಡ ಬಿಡಿ ಸರ್. ಕೇಳ್ಸಂಗ್ ಹೇಳ್ಬೇಕು, ಸ್ಟೇಜಾಗ ಜೋರಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ. ಅವ್ನು ಗಣಿತ ಪಾಠ ಮಾಡ್ದನು ಅಂತದ್ದು ಸರ್ ಬೆಳಗ್ಗೆ ಅದು ಯಾಕೆ ಹಂಗಂತಿತ್ತು ಅಂತದೇನೋ? ಚೆನ್ನಾಗಿ ಕಲಿತಿದ್ದಲ್ವ, ಚೆನ್ನಾಗಿ ಓದಿವೆ, ಬರೀವೆ, ಗಣಿತ ಎಲ್ಲ ಹೇಳ್ಕೊಟ್ಟಿದ್ದೆ ಚೆನ್ನಾಗಿ. ನೀನ್ ಯಾಕೆ ಹಿಂಗ್ ಮಾಡ್ಬಿಟ್ಟೆ? ನಿನಗೇನ್ ಪ್ರಾಬ್ಲಮ್ ಗಣಿತದಾಗ ಹೇಳಪ್ಪ? ನಂಗೆ ಕೂಡೋಕೆ ಬರಲ್ಲ. ಕೂಡಕ್ಕೆ ಬರಲ್ಲ. ಬರಲ್ಲ, ಕಲಿಯಕ್ ಬರ್ತದೆ. ಕಳಿಯಕ್ ಬರ್ತೈತಿ. ಏನಲ್ಲಿ ಕೂಡದೆ ಈಸಿ ಅಲ್ವನೋ? ಕಲಿಕಿರಿ. ಸರಿನಾ? ಈ ಕಲಿಕಿರಿ. ಇಲ್ಲಿ 3 ಮಟ್ಟೆ ಐತೆ, ಕಲಿಕಿರಿ. ಆಗ ಅಲ್ಲಿ 3 ಮಟ್ಟೆ ಐತೆ. ಕಲಿಕಿರಿ. ಟೋಟಲ್ ಆಗಿ ಎಷ್ಟಾದ್ ಮಟ್ಟೆ? ಎಲ್ಲಿಕಿರಿ. ಹಾ, ಕಿರಿ. ಮಧ್ಯದಲ್ಲಿ ಮಾತ್ರ ಇಡಬೇಡಿ ಸರ್. ಯಾಕ? ಆ ಕ್ಯಾಮ್ರಾದನ್ನ ಹೊತ್ಕೊಳ್ಳುತ್ತೆ. ನೋಡ್ತಾನ, ಅವಾಗಿಂದ ಫೋಕಸ್ ಹಾಕಿಬಿಟ್ಟು ಕ್ಯಾಮ್ರಾದಣ್ಣ ಓದ್ಕೊಂಡು. ಓಕೆ, ಈಗ ಬೇಡ, ತಲಾಟೆ ಬಿಟ್ಬಿಡೋಣ. ಓಕೆನಾ? ನೀನ್ ಇವಾಗ ಕರೆಕ್ಟ್ ಆಗಿ ಹೇಳ್ಬೇಕು. ಇಲ್ಲಿ 3, ಸಲ್ಮರು. ಇಲ್ಲಿ 3 ಇಕ್ಕಿದೆ, ಮೂರು. ಅಲ್ಲಿ 3 ಇಕ್ತಿ. ಸಲ್ಮರು. ಟೋಟಲ್ ಆಗಿ ಎಷ್ಟಾದು? ಸರ್ ನಿಮ್ ಟೋಟಲ್ ಮನೆ ಹಾಳಾಗ್ ಹೋಗ. ಹಾ. ನೀವ್ ಯಾವಾಗಿಂದ ಮೊಟ್ಟೆ ಕಲ್ತ್ರಿ? ನೀನ್ ಯಾವಾಗ ಕೂಡ ಎಲ್ಲವರು ನಮ್ಮ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸ್ನೇಹ ಪರವಳ್ಳಿ ಎಸ್ ಸರ್. ಪರವಳ್ಳಿಯಿಂದ ಬಂದಿದ್ದಲ್ವಾ? ಈ ಹುಡುಗಿ ಇದು ಬಂದ್ಬಿಟ್ಟು ಚೆಂಡು ಡ್ಯಾನ್ಸು. ಅಲ್ಲೇ ಮುಂದೆ ನಿಂತಿದ್ದಾನೆ ನೋಡಿ ಚೆಂಡು, ಇದು ಚೆಂಡು ಡ್ಯಾನ್ಸ್ ಆಗಿರುತ್ತೆ. ಪುಂಡು ವಿಡಿಯೋ ನನ್ನ ಹತ್ರ ಇಲ್ಲ, ಅದಕ್ಕೆ ತೋರಿಸಿದ್ವಿ. ಅವಾಗ ಅದನ್ನ ವಿಡಿಯೋ ಇಲ್ಲ. ಲಾಸ್ಟಿಗೆ ಬಂದು ಸ್ಕೂಲ್ ಮಾಸ್ಟರ್ ಅವರು ಲಾಸ್ಟಿಗೆ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು. ಮತ್ತು ಇವರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಇವರು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರು.
ಸನ್ಮಾನ ಮಾಡಬೇಕಾದ್ರೆ ಇವರು ನನ್ನ ತಾಯಿ ಮೇಲ್ ಬರಬೇಕು ಅಂತ ಕೇಳ್ಕೊಳ್ತಾರೆ. ನೋಡಿ ತಾಯಿ ಪ್ರೀತಿ ಎಷ್ಟು ಮನೋಜ್ ಸರ್ ಅವರ ಅಮ್ಮ ವೇದಿಕೆಯ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಬರಬೇಕು ಅನ್ನೋದಕ್ಕೆ ತಾಯಿ ಇರುವ ಕಾರಣ ಅದಕ್ಕೋಸ್ಕರ ನೋಡಿ ಎಷ್ಟು ಖುಷಿಯಾಗಿ ನನ್ನ ತಾಯಿ ಸ್ಟೇಜ್ ಮೇಲೆ ಬಂದರು ಅಂತ. ಅವ್ರ ಕೈಯಿಂದ ನಾನು ಸನ್ಮಾನ ಮಾಡಿಸ್ಕೊಳ್ಬೇಕು ಅಂತ ತುಂಬ ಇಷ್ಟಪಟ್ಟರು. ಕೊನೆಗೂ ಅವ್ರ ಕೈಯಿಂದನೇ ಅವ್ರಿಗೆ ಸನ್ಮಾನ ಕೂಡ ಮಾಡಿದರು. ಎಷ್ಟು ಖುಷಿ ಆಗುತ್ತಲ್ವ ತಾಯಿಗೆ, ನನ್ನ ಮಗ ಈ ಲೆವೆಲಲ್ಲಿ ಇದ್ದಾನೆ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೂ ತುಂಬ ಖುಷಿ ಅಲ್ವಾ. ನೋಡಿ ಆ ಸರ್ರಲ್ಲಿ ನಗು ಮುಖ ನೋಡಿ ಎಷ್ಟು ಖುಷಿ ಪಟ್ಟರು ಅವ್ರ ಅಮ್ಮನಿಂದ ಆ ಗಿಫ್ಟ್ಗಳನ್ನ ತಗೊಳ್ಳೋಕ್ಕೆ ಅಂತ. ಅವ್ರ ಅಮ್ಮ ಅಲ್ಲಿ ಕೈ ಮುಗಿತಾ ಇದ್ರು ದೇವರಿಗೆಲ್ಲ. ನೋಡಿ ಆ ತಾಯಿಗೆ ಚೇರ್ನ ಬಿಟ್ಕೊಟ್ರು. ಇದೆಲ್ಲ ನಿಮಗೆ ಸೇರಬೇಕಾಗಿದ್ದು ಅಂತ ಹೇಳಿ ಎಲ್ಲ ಅವ್ರಿಗೆ ಕೊಟ್ಟು ಫೋಟೋಸ್ನ ತೆಗೆಸ್ಕೊಂಡ್ರು. ಏನೋ ಒಂದು ಬೇಗ ಇಲ್ಲಿ ಸರ್ರಿಗೆ ಲಾಸ್ಟಿಗೆ ಅಲ್ಲಿ ಹಾಕಿದ್ನಲ್ಲ ವಿಡಿಯೋ, ಅದರದ್ದು ಸ್ವಲ್ಪ ಶಾರ್ಟ್ ವಿಡಿಯೋ ಇದೆ, ಇಲ್ಲಿ ಹಾಕಿದ್ದೀನಿ. ಬಂದಿದ್ದಕ್ಕೆ ಹೂವು ಕೊಟ್ಟಾರ ಕಿವಿಗೆ ಕೊಂಡು ಹೋಗುವಂತ. ಹಾಸ್ಯಮಯವಾಗಿ ತಮ್ಮ ನೆಚ್ಚಿನ ಶಿಕ್ಷಕರೊಂದಿಗೆ ಎಲ್ಲರನ್ನೂ ನಕ್ಕು ನಗಿಸಿದ ನಮ್ಮ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.